ಸ್ನೇಹಿತರೆ, ನಾನು ಡಾಕ್ಟರ್ ಜ್ಯೋತಿ ಕುಮಾರ್ ಆಚಾರ್ಯ, ಕರುನಾಡು ಹಿತರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಮಾತಾಡೋದು. ಸ್ನೇಹಿತರೆ, ಏನಿವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ, ಮತ್ತೆ ನಾವು ಯಥಾಸ್ಥಿತಿ BBMP ಅಧಿಕಾರಿಗಳಿಗೆ ಉಗಿಯಂಥ ವಿಚಾರ. ಯಾಕಂದ್ರೆ ನಮಗೂ ಬೇಜಾರಾಗುತ್ತೆ ನಿಮ್ಗೆ ಉಗಿಬೇಕು ಅಂತ ಹೇಳಿದ್ರೆ. ಯಾಕಂದರೆ ನಮಗೆ ನೋವಾಗ್ತಾ ಇದೆ, ಅದರಿಂದ ಮಾತಾಡ್ತಾ ಇದ್ದೀವಿ. ಅಧಿಕಾರಿಗಳಿಗೆ ನಾವು ಬೈಯಂಥದ್ದು ನಮ್ಮ ಉದ್ದೇಶ ಅಲ್ಲ. ನೋಡಿ ಸ್ನೇಹಿತರೆ, ಇದು ಕುಂಬೇನಗರ ವಾರ್ಡ್ ನಂಬರ್ 54 ಊಡಿ ವಾರ್ಡು. ನೋಡಿ ಬನ್ನಿ ಸರ್, ನೋಡಿಸಿ, ಇದೆಲ್ಲ ವಿಡಿಯೋ ನೋಡಿಸಿ. ಯಾಕೆ ನಾವು ಅಧಿಕಾರಿಗಳಿಗೆ ಬೈತೀವಿ ಅಂತ ಹೇಳಿದ್ರೆ ನೀವೇ ತಿಳ್ಕೋಬೇಕು. ನೋಡಿಸಿ, ನೋಡಿ ಬನ್ನಿ. ನೋಡಿ ಸ್ನೇಹಿತರೆ, ಚರಂಡಿ ಅಲ್ಲದೆ ರಸ್ತೆ ಮೇಲೆ ಬರ್ತಾ ಇದೆ ನೀರು. ಇದು ಯಾವ BBMP ಅಲ್ಲಿ ಇದೆಯೋ ಗೊತ್ತಿಲ್ಲ, ಈ ರೂಲ್ಸ್ ಎಲ್ಲಿದೆಯೋ ಗೊತ್ತಿಲ್ಲ. ನೋಡಿ ನೋಡಿ ಏನು ಪರಿಸ್ಥಿತಿ. ನಾವೇನು ಟ್ಯಾಕ್ಸ್ ಕಟ್ತಾ ಇಲ್ವೋ ಅಥವಾ ಏನು ತೊಂದರೆನೋ, ನಿಮ್ಗೇನಾಗಿದೆ ನಮಗಂತೂ ಹೇಳಿ ಹೇಳಿ ಬೇಜಾರಾಗ್ಬಿಟ್ಟಿದೆ. ಹೋಗ್ಲಿ ಒಂದು ಕೆಲಸ ಮಾಡಿಬಿಡಿ, ಸ್ವಲ್ಪ ಜನ ವೀಡಿಯೋ ಮಾಡೋಕ್ಕಂತ ಇಟ್ಕೊಬಿಡಿ. ನಮಗೂ ಬೇರೆ ಕೆಲಸ ಇದೆ. ಬರೀ ವೀಡಿಯೋ ಮಾಡಿ ನಿಮಗೆ ಕಳಿಸಾದ್ಮೇಲೆ ನೀವು ಬಂದು ಕೆಲಸ ಮಾಡಬೇಕೆ? ಮೊದಲೇ ನಿಮಗೆ ಪರಿಜ್ಞಾನ ಇರಲ್ವೇ? ಕೆಲಸ ಮಾಡಬೇಕು. ಸಾರ್ವಜನಿಕರು ಓಡಾಡೋಂಥ ರಸ್ತೆ ಇದು. ಚರಂಡಿ ವ್ಯವಸ್ಥೆ ಇಲ್ದಿರೋ ನೀರೇನು ರೋಡಲ್ಲಿ ಹೋಗ್ಬೇಕೇನ್ರಿ? ರೋಡಲ್ಲಿ ಹೋಗ್ಬೇಕಾ? ಪಕ್ಕದಲ್ಲೇ ರಾಜಕಾಲುವೆ ಇದೆ, ಇಲ್ಲಿಂದ ಮೋರಿ ಇದೆ. ಮೋರಿಯಿಂದ ಕರೆಕ್ಟಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ರೆ ರಸ್ತೆ ಮೇಲೆ ನೀರೇನಕ್ಕೆ ಬರುತ್ತೆ? ಈಗೆಲ್ಲ ಮೊದಲು 100 ವರ್ಷ ಇರೋರು ಎಲ್ಲ 35 ವರ್ಷ 40 ವರ್ಷ ಕಾಯಿಲೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ BBMP ಅಧಿಕಾರಿಗಳೇ ನೇರ ಹೊಣೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಎಷ್ಟು ದಿನದಿಂದ ನಿಮ್ಗೆ ಎಷ್ಟು ಸಲ ಕಂಪ್ಲೇಂಟ್ ಮಾಡಬೇಕು, ಎಷ್ಟು ಜನ ಫೋನ್ ಮಾಡಬೇಕು. AW ಗುರುರಾಜ್ ಅವರೇ, ತಮಗೇನಾದರೂ ಫೋನ್ ಮಾಡಿದ್ರೆ ತಾವು ಪ್ರತಿದಿನ ನೀವು ಮೀಟಿಂಗ್ಗೆ ಸೀಮಿತ ಆಗಿಬಿಡಿ. ನಮ್ಮ ಟ್ಯಾಕ್ಸ್ ಅಲ್ರಿ ಸ್ವಾಮಿ ನಿಮ್ಗೆ ಸಂಬಳ ಬರ್ತಾ ಇರೋದು. ಅಧಿಕಾರಿಗಳೇ ದಯವಿಟ್ಟು ಗಮನಿಸಿ. ತಾವು ಏನಾದರೂ ಜನಸೇವೆ ಮಾಡಬೇಕಂತ ತಮ್ಮ ಮನಸ್ಸಲ್ಲಿದ್ದರೆ ಮೊದಲು ಇಂಥ ಕೆಲಸಗಳು ಮಾಡಿ ಬಂದ್ಬಿಟ್ಟು ನೀವು ಮೀಟಿಂಗ್ಗೆ ಸೀಮಿತ ಆಗಬೇಡಿ. ಬರೀ ಮೀಟಿಂಗ್ಗೆ ಸೀಮಿತ ಆಗಿದ್ದೀರಾ ನೀವು. ಮಾಡಿ, ಮೀಟಿಂಗ್ ಮಾಡಬೇಡಿ ಅಂತೇಳಿಲ್ಲ. ಮೀಟಿಂಗ್ ಚರ್ಚೆ ಮಾಡಿದ್ರೆ ಏನು ಕೆಲಸ ಮಾಡಬೇಕು ಅಂತ ಗೊತ್ತಾಗೋದು ನಿಮಗೆ. ಮೊದಲು ಸಾರ್ವಜನಿಕರು ಕೆಲಸ ಮಾಡಿರಿ. ಇಲ್ಲಿ ನೋಡ್ರಿ, ಇಲ್ಲಿ ರಸ್ತೆಯಲ್ಲಿ ಬರ್ತಾ ಇದ್ದಾರೆ ನೀರು. ಇಲ್ಲಿ ಯಾರಿಗೂ ಓಡಾಡೋಕ್ಕಾಗ್ತಾರ? ಇರೋದೇ 30 ಅಡಿ ರೋಡು. 30 ಅಡಿ ರೋಡಲ್ಲಿ 5 ಅಡಿ ಬರೀ ನೀರು ಹೋಗೋದಕ್ಕೆ ವ್ಯವಸ್ಥೆ ಆಗಿಬಿಟ್ಟಿದೆ. ನೋಡಿ, ಫಸ್ಟ್ ವಿಡಿಯೋ ನೋಡಿ. ಇವತ್ತು ನೋಡ್ಬಿಟ್ಟು ಏನಾದರೂ ಕೆಲಸ ನೋಡ್ರಿ, ವಿಡಿಯೋ ನೋಡ್ರಿ. ಯಾವ ರಾಜ್ಯ ರೀ ಇದು? ನಾವು ಬೆಂಗಳೂರಲ್ಲಿ ಇದ್ದೀರಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಾ ಇದ್ದಾರೆ. ನೋಡಿ, ನಡೆಯೋಕ್ಕಾಗಲ್ಲ. ನೋಡಿ, ಚರಂಡಿ ಇರೋದು ಅಲ್ರಿ, ಚರಂಡಿ ಮುಚ್ಚೋಗಿದೆ. ಚರಂಡಿ ಮುಚ್ಚೋಗಿ ಪಕ್ಕದಲ್ಲಿ ರಸ್ತೆಯಲ್ಲಿ ನೀರು ಹೋಗ್ತಾ ಇದೆ. ಇನ್ನು ಯಾವ ಮಟ್ಟಕ್ಕೆ ನೀವು ಅಧಿಕಾರಿಗಳು? ಏನಕ್ಕೆ ಅಧಿಕಾರಿಗಳು ಏನಕ್ಕಿದ್ರೆ ನೀವು ನಾಲಾಯಕ ಅಧಿಕಾರಿಗಳ್ರಿ ನೀವು. ದಯವಿಟ್ಟು ನೀವು ಕೆಲಸ ಬಿಟ್ಬಿಡ್ರಿ. ಶಾಸಕರ ಗಮನಕ್ಕೆ ಹೋಗಿದೆಯಲ್ಲ ಗೊತ್ತಿಲ್ಲ, ಶಾಸಕರ ಗಮನಕ್ಕೆ ಹೋಗಿಲ್ಲ. ದಯವಿಟ್ಟು ಶಾಸಕರ ಗಮನಕ್ಕೆ ಮಾನ್ಯ ಅರವಿಂದ್ ಲಿಂಬಾಳೆ ಸಾಹೇಬರಾಗಿರ್ಬೋದು ಮತ್ತು ಶಾಸಕರು ಮಂಜುಳಾ ಮೇಡಮ್ ಆಗಿರ್ಬೋದು, ತಾವು ದಯವಿಟ್ಟು ಅಧಿಕಾರಿಗಳನ್ನ ತರಾಟೆಗೆ ತಗೋಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಸಾರ್ವಜನಿಕರು ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಕುಂಬೇನಗರ ನೋಡಿ, ರಸ್ತೆ ಮೇಲೆ ನೀರು ಹರಿತಾ ಇದೆ. ಚರಂಡಿ ನೀರು ರಸ್ತೆ ಮೇಲೆ ಹರಿತಾ ಇದೆ. ಚರಂಡಿಯಲ್ಲಿ ಹೋಗ್ತಾ ಇಲ್ಲ. ಚರಂಡಿ ತುಂಬ ತಿಪ್ಪೆ ಮಾಡ್ಕೊಂಡ್ಬಿಟ್ಟಿದ್ರೆ ಚರಂಡಿ ಬ್ಲಾಕ್ ಆಗಿದೆ. ಚರಂಡಿಯಲ್ಲಿ ನೀರು ಹೋಗ್ತಾ ಇಲ್ಲ. ಈ ಕೊಳಕು ನೀರೆಲ್ಲ ಹೋಗ್ತಾ ಇರೋದು ರಸ್ತೆಯಲ್ಲಿ. ಇದನ್ನ ಹೇಳೋರು ಕೇಳೋರು ಯಾರು ಇಲ್ಲ. ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಅಧಿಕಾರಿಗಳೇನೋ ಮೇಲೆಯಿಂದ ಬಂದವ್ರ ಥರ ಫೋನ್ಗಳು ಎತ್ತೋದಿಲ್ಲ. ಅದು ಯಾರೋ ಒಬ್ಬರು ಯಾರಾದರೂ ನಿಷ್ಠಾವಂತ ಅಧಿಕಾರಿಗಳು ಫೋನ್ ಎತ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಮೀಟಿಂಗಲ್ಲಿ ಇರ್ತಾರೆ. ನಾವು ಎಷ್ಟು ಸಲ ಸ್ವಾಮಿ ವಿಡಿಯೋಗಳು ಮಾಡಿ ತೋರಿಸ್ಬೇಕಾ ನಿಮಗೆ ಗೊತ್ತಾಗೋದಿಲ್ವಾ? ಎಲ್ಲೆಲ್ಲಿ ಬರ್ತೀರಾ, ಎಲ್ಲೆಲ್ಲಿ ಇರ್ತದೆ, ಎಲ್ಲೆಲ್ಲಿ ಸಮಸ್ಯೆಗಳಿದೆ ಅಂತ ಒಂದು ರೌಂಡ್ ಹಾಕ್ರಿ. ಬರೀ ಕಚೇರಿಯಲ್ಲಿ ಕುತ್ಕೊಂಡು AC ರೂಮಲ್ಲಿ ಕುತ್ಕೋಬೇಡ್ರಿ. ಸ್ವಲ್ಪ ರೌಂಡ್ ಹಾಕ್ರಿ, ಬಂದು ನೋಡ್ರಿ. ನೋಡಿ, BBMP ಅಧಿಕಾರಿಗಳೇ ನೇರವಾಗಿ ಹೇಳ್ತಾ ಇದ್ದೀವಿ. ನೀವು ಬಂದಿದ್ದನ್ನು ಏನಾದರೂ ಸರಿಪಡಿಸಿಲ್ಲ ಅಂತ ಹೇಳಿದ್ರೆ BBMP ಮುತ್ತಿಗೆ ಹಾಕಂಥ ಕೆಲಸ ಕರುನಾಡು ಹಿತರಕ್ಷಣಾ ವೇದಿಕೆ ಮಾಡುತ್ತೆ. ದಯವಿಟ್ಟು ಪರಿಸ್ಥಿತಿ ನೋಡಿ, ಈ ಥರ ಅವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಎಲ್ಲೂ ಇರೋಕ್ಕೆ ಸಾಧ್ಯ ಅಲ್ಲ. ಇದೆ ಸುಮಾರು ಜಾಗದಲ್ಲಿ ನಾವು ವಿಡಿಯೋಸ್ ನೋಡ್ತಾ ಇದ್ದೀವಿ. ಎಲ್ಲರೂ ಪಾಪ ಸಂಘಟನೆ ಹೋರಾಟಗಾರರು ಪ್ರತಿಯೊಬ್ಬರೂ ಸಹ ಪಾಪ ಇದು ಎಚ್ಚೆತ್ಕೋಬೇಕು ಅಂತೇಳಿ BBMP ಅಧಿಕಾರಿಗಳಿಗಾಗಿರ್ಬೋದು ಪ್ರತಿಯೊಬ್ಬ ಅಧಿಕಾರಿಗಳಿಗೆ ಇದ್ರ ವ್ಯವಸ್ಥೆಗಳನ್ನ ವಿಡಿಯೋ ಮಾಡ್ಕೊ ಬರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಮಗೂ ನೋವಾಗುತ್ತೆ. ನಾವು ಪ್ರತಿಯೊಂದು ಸಲ ವಿಡಿಯೋ ಮಾಡ್ಕೊಂಡು ಆದಮೇಲೆ ನೀವು ಬಂದು ಕೆಲಸ ಮಾಡೋದಕ್ಕಿಂತ ಮೊದಲೇ ಬಂದು ಕೆಲಸ ಮಾಡಿ. ನೋಡಿ, ನಾಯಿ ಪರಿಸ್ಥಿತಿ ನೋಡ್ರಿ. ಇಲ್ಲಿ ಈ ಚರಂಡಿಯಲ್ಲಿ ನಾಯಿಗಳು ಇದೆಲ್ಲ ಮನುಷ್ಯರಿಗೆ ಕಾಯಿಲೆ ಬರುತ್ತೆ, ಸಾರ್ವಜನಿಕರಿಗೆ ಕಾಯಿಲೆ ಬರುತ್ತೆ. ಒಟ್ಟಲ್ಲಿ ನಿಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಕಾಯಿಲೆ ಬಂದು ಎಲ್ಲರೂ ಸಾಯಬೇಕು.
ಇದಕ್ಕೆ ನೇರವಾಗಿ BBMP ಅಧಿಕಾರಿಗಳು ಸರ್ಕಾರನೇ ಹೊಣೆ ಅಂತ ಈ ಸಂದರ್ಭ ತಿಳಿಸ್ತಾ ಇದ್ದೀನಿ. ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಬಂದಿದ್ದನ್ನು ಸರಿಪಡಿಸಿಲ್ಲ ಅಂತ ಹೇಳಿದ್ರೆ BBMP ಅಧಿಕಾರಿಗಳ ವಿರುದ್ಧ ಉಗ್ರವಾದ ಹೋರಾಟ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ತೆರವುಗೊಳಿಸೋಂಥ ಕೆಲಸ, ವಜಾಗೊಳಿಸೋಂಥ ಕೆಲಸ ಕರುನಾಡ ಹಿತರಕ್ಷಣಾ ವೇದಿಕೆ ಮಾಡುತ್ತೆ. ಅಲ್ಲಿವರೆಗೂ ಮಾಡ್ಕೋಬೇಡಿ. ಮೊದಲು ಬಂದಿದ್ದನ್ನು ಸಮಸ್ಯೆನ ಬಗೆಹರಿಸೋದನ್ನು ತಾವು ಈ ಕೂಡಲೇ ಗಮನದಲ್ಲಿ ಇಟ್ಕೊಂಡು ಬಂದು ಬಗೆಹರಿಸಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.